ಎಲ್ರಿಗೂ ನಮಸ್ಕಾರ. ಇವತ್ತು ಶಿವಶರಣ ಬಂಕಣ್ಣನ ಬಗ್ಗೆ ತಿಳಿಯೋಣ. ಬಂಕಣ್ಣ ಹೆಸರಿನ ಶರಣರು ಬಹಳಷ್ಟು ಮಂದಿ ಇರುವುದರಿಂದ ಪ್ರಸಾದಿ ಲೆಂಕ ಬಂಕಣ್ಣನ ಚರಿತ್ರೆಯನ್ನು ಗುರುತಿಸುವುದು ಅತ್ಯಂತ ತೊಡಕಿನ ವಿಷಯವಾಗಿ ಪರಿಣಮಿಸ್ತದೆ. ಶಿವತತ್ವ ಚಿಂತಾಮಣಿ ಹಾಗೂ ಸಿಂಗಿರಾಜ ಪುರಾಣಗಳ ವೀರ ಬಂಕಯ್ಯ, ನಿಜಲಿಂಗ ವೀರ ಪ್ರಸಾದಿ ವೀರ ಬಂಕಣ್ಣ, ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರರತ್ನಾಕರದ ಪ್ರಸಾದಿ ಬಂಕಯ್ಯ, ಗುರುರಾಜ ಚಾರಿತ್ರ್ಯದ ಪ್ರಸಾದಿ ಬಂಕಯ್ಯ, ಪಂಡಿತಾರಾಧ್ಯ ಚಾರಿತ್ರ್ಯದ ಪ್ರಸಾದಿ ಬಂಕಯ್ಯ, ಹರಿಹರನ ಲಿಂಗಾರ್ಚನೆ ರಗಳೆಯ ಬಂಕಯ್ಯರಲ್ಲಿ ವಚನಕಾರ ಪ್ರಸಾದಿ ಲೆಂಕ ಬಂಕಣ್ಣ ಯಾರು ಅಂತ ಹೇಳುವುದೇ ಕಷ್ಟದ ಕೆಲಸ. ಹೀಗಾಗಿ ಇವರ ಬಗೆಗಿನ ಖಚಿತವಾದ ವಿವರಗಳು ಸಂಗ್ರಹಿಸ್ಲಿಕ್ಕೆ ಇಲ್ಲಿ ತನಕ ಸಾಧ್ಯ ಆಗಿಲ್ಲ. ಇವರು ದಹನ ಚಂಡಿಕೇಶ್ವರ ಲಿಂಗ ಅಂಕಿತದೊಳಗೆ ವಚನಗಳನ್ನು ರಚನೆ ಮಾಡ್ಯಾರ. ಪ್ರಸಾದಿಗಳಾದವರ ಸೇವೆ ಮಾಡುವುದೇ ಇವರ ಕಾಯಕ ಅಂಥೇಳಿ ಕಾಣ್ತದೆ. ಅಷ್ಟಾವರಣದಲ್ಲಿ ಒಂದಾದ ಪ್ರಸಾದದ ಮಹತ್ವವನ್ನು ತನ್ನ ವಚನಗಳಲ್ಲಿ ಬಂಕಣ್ಣ ಪ್ರತಿಪಾದಿಸ್ತಾರೆ. ಗುರು ಸೇವೆ, ಲಿಂಗ ಪೂಜೆ, ಜಂಗಮ ದಾಸೋಹಗಳಿಂದ ದೊರೆಯುವುದೇ ಪ್ರಸಾದ ಸಿದ್ಧಿ. ಪ್ರಸಾದ ಸಿದ್ಧಿ ಪಡೆದಾತನೇ ಪ್ರಸಾದ ಕಾಯಕನು. ಪ್ರಸಾದಕದ ಪ್ರಕಾರ, ಪ್ರಸಾದಿಯ ಮಹತ್ವಗಳ ವಿವರಣೆನೂ ಇಲ್ಲದ. ಸುಂದರವಾದ ಹೋಲಿಕೆಗಳ ಮೂಲಕ ಮಾಡುವ ಈ ಬೋಧನೆ ತೀವ್ರ ಗಮನ ಸೆಳೀತದ. ತತ್ವ ಪ್ರತಿಪಾದನೆಯಿಂದ ಕೂಡಿದ ಇವರ ಕೆಲವು ವಚನಗಳು ಮಾತ್ರ ಸುದೀರ್ಘವಾಗಿದ್ದು ನೀರಸವೆನಿಸ್ತವ. ಪ್ರಸಾದಿ ಲೆಂಕ ಬಂಕಣ್ಣನವರ ಒಟ್ಟು 11 ವಚನಗಳು ಸಿಕ್ಕಾವ. ಶರಣು ಶರಣಾರ್ಥಿ.